ಚಿಕ್ಕಂದಿನಿಂದ ಇವತ್ತಿನವರೆಗೆ ನಮಗೇನಾದರೂ ಜಾಸ್ತಿ ಫೀಲ್ ಆಗ್ತದೆ ಅಂದರೆ ಅದು ಭಯದ ಅನುಭವ. ಎಲ್ಲರೂ ಒಂದಲ್ಲ ಒಂದು ಭಯದಲ್ಲಿ ಸಿಕ್ಕಾಕೊಂಡಿರ್ತಾರೆ. ಭಯದ ಸೀದಾ ಸಾದಾ ಅರ್ಥ ನಮ್ಮನ್ನು ನಾವು ನಂಬಲ್ಲ, ನಮ್ಮ ಮೇಲೆ ನಮಗೆ ವಿಶ್ವಾಸ ಇಲ್ಲ, ಹಾಗಾಗಿ ಹೊರಗಿನ ಪರಿಸ್ಥಿತಿ ನಮ್ಮ ಮೇಲೆ ಪ್ರಭಾವ ಬೀರ್ತದೆ. ಈ ವಿಡಿಯೋದಲ್ಲಿ ನಾವು ಭಯವನ್ನು ಬುಡ ಸಮೇತ ಕಿತ್ತಾಕೋದು ಹೇಗೆ ಇದನ್ನು ತಿಳ್ಕೊಳ್ಳೋಣ. ಇದನ್ನು ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಭಯ ಅಂದರೆ ಏನು, ಅದೆಲ್ಲಿಂದ ಬಂತು? ಮುಂಚೆ ನಮ್ಮ ಪೂರ್ವಜರು ಕಾಡಲ್ಲಿ ಇರ್ತಾ ಇದ್ರು. ಕಾಡಲ್ಲಿ ಯಾವುದಾದ್ರೂ ಪ್ರಾಣಿ ತನ್ನನ್ನು ಬಂದು ತಿನ್ಬೋದು ಅನ್ನೋ ಒಂದು ಭಯ ಇರ್ತಿತ್ತು. ಅಥವಾ ಇವರು ಆಹಾರ ಹುಡುಕ್ಲಿಕ್ಕೆ ಹೋದಾಗ ಇವತ್ತು ಆಹಾರ ಸಿಗ್ತದೆ ಇಲ್ವೋ ಅನ್ನೋ ಒಂದು ಭಯ ಇರ್ತಿತ್ತು. ಈ ರೀತಿ ಅವಸ್ಥೆಯಲ್ಲಿ ನಮ್ಮ ಪೂರ್ವಜರಿದ್ದರು, ಅಲ್ಲಿಂದಲೇ ನಾವು ಸಹ ಬಂದಿದ್ದು. ಹಾಗಾಗಿ ಭಯ ಅನ್ನೋದು ಬೈ ಡಿಫಾಲ್ಟ್ ಆಗಿ ಬಂದಿದೆ ಅನ್ಬೋದು. ಹಾಗೆ ಚಿಕ್ಕ ವಯಸ್ಸಿನಲ್ಲೂ ಸಹ ನಮಗೆ ಊಟ ಮಾಡು, ಇಲ್ಲ ಪೊಲೀಸರು ಬಂದು ಹಿಡ್ಕೊಂಡು ಹೋಗ್ತಾರೆ, ಇಲ್ಲ ದೆವ್ವ ಬರುತ್ತೆ ನಿದ್ದೆ ಮಾಡು, ಇಲ್ಲಾಂದರೆ ಕಳ್ಳರು ಬರ್ತಾರೆ, ಈ ರೀತಿ ತಲೆಯಲ್ಲಿ ತುಂಬಿಸಿಬಿಟ್ಟಿದ್ದಾರೆ. ಮಕ್ಕಳಿಗೆ ಊಟ ಮಾಡಿಸ್ಲಿಕ್ಕೆ ಅಥವಾ ಹೋಮ್ವರ್ಕ್ ಮಾಡಿಸ್ಲಿಕ್ಕೆ ಅವರಿಗೆ ಇದಕ್ಕಿಂತ ಒಳ್ಳೆಯ ಉಪಾಯ ಏನೂ ಸಿಕ್ಕಿಲ್ಲ ಅನ್ಬೋದು. ಹೀಗಾಗಿ ಸುಳ್ಳು ಮಾತನ್ನ ಮಕ್ಕಳ ತಲೆಯಲ್ಲಿ ತುಂಬ್ತಾರೆ. ಆವಾಗ ಮಾಡಿದ ಪ್ರೋಗ್ರಾಮಿಂಗ್ಗೆ ನಮ್ಮ ತಲೆಯಲ್ಲಿ ಈಗಲೂ ಇರ್ತದೆ. ನಿಜ ಏನು ಅಂದರೆ ಭಯದಲ್ಲಿ ಏನೂ ರಿಯಾಲಿಟಿ ಇಲ್ಲ, ಅದು ನಮ್ಮ ಮೈಂಡ್ ಪ್ರೊಸೆಸ್ ಮಾಡಿರೋ ಡಾಟಾ. ನಮ್ಮಲ್ಲಿರುವ ಭಯ ಅವಿಶ್ವಾಸದ ಕಾರಣ ಬಂದಿರುವಂಥದ್ದು. ಈ ಭಯದ ಉದ್ದೇಶ ಏನು ಗೊತ್ತಾ? ಅದು ನಮ್ಮನ್ನು ಸೇಫ್ ಮಾಡಲಿಕ್ಕೆ ನೋಡ್ತದೆ, ಪ್ರೊಟೆಕ್ಟ್ ಮಾಡಲಿಕ್ಕೆ ನೋಡ್ತದೆ, ನಮ್ಮನ್ನು ರಕ್ಷಣೆ ಮಾಡಲಿಕ್ಕೆ ಅದು ನಮ್ಮನ್ನು ಹೆದರಿಸ್ತದೆ. ಭಯ ನಮ್ಮನ್ನು ಆವರಿಸಿದಾಗ ನೋಡಬಹುದು, ಈ ಸಮಸ್ಯೆ ಬಂದರೆ, ಆಕ್ಸಿಡೆಂಟ್ ಆದರೆ, ನನ್ನನ್ನು ಯಾರಾದರೂ ಬಿಟ್ಟು ಹೋಗ್ಬಿಟ್ರೆ ಏನು ಮಾಡೋದು, ಈ ರೀತಿಯ ಭಯ ನಮ್ಮನ್ನು ಕಾಡ್ತಾ ಇರ್ತದೆ. ಈ ರೀತಿಯ ಸಣ್ಣ ಸಣ್ಣ ವಿಷಯಕ್ಕೂ ನಾವು ಭಯ ಬೀಳ್ತಾ ಇರ್ತೀವಿ. ಭಯನ ಎದುರಿಸುವ ಪರಿಹಾರ ಏನು ಅಂದರೆ ಭಯನ ಎದುರಿಸೋದಷ್ಟೇ, ಫೇಸ್ ಮಾಡಬೇಕು. ಯಾಕೆಂದರೆ ನಮ್ಮ ಸುಮಾರು ಭಯ ಕಲ್ಪನೆ ಅಷ್ಟೇ, ಅದು ರಿಯಾಲಿಟಿ ಅಲ್ಲ. ನಮ್ಮ ಮೈಂಡ್ ಕೆಲಸನೇ ಏನಾದರೂ ಕ್ರಿಯೇಟ್ ಮಾಡ್ತಾ ಇರೋದು. ನೀವು ಭಯದ ಝೋನಲ್ಲಿದ್ದಾಗ ನಿಮ್ಗೆಲ್ಲ ಕಡೆ ಭಯನೇ ಕಾಣ್ತದೆ. ಭಯ ಅನ್ನೋದು ಸಮಸ್ಯೆ ಅಲ್ಲ, ಆ ಭಯನ ನಾವು ನಮ್ಮ ಮೇಲೆ ಎಳೆದ್ಕೊಂಡು ಕೂತಿದ್ದೀವಿ, ಅದೇ ಸಮಸ್ಯೆ. ಈ ಭಯನ ಇದೇ ಅಲ್ಟಿಮೇಟ್ ಸತ್ಯ ಅಂತ ನಂಬ್ಕೊಂಡು ಕೂತ್ಬಿಟ್ಟಿದ್ದೀವಿ, ಇದೇ ಸಮಸ್ಯೆ. ನಮ್ಮ 95% ಭಯ ಏನಿದೆ ಅದು ಸೆಲ್ಫ್ ಕ್ರಿಯೇಟ್ ಮಾಡಿರೋವಂಥದ್ದು. ಇದೇ ಮನಸ್ಸಿನ ಮಾಯಾಜಾಲ, ನಾವೇ ಕ್ರಿಯೇಟ್ ಮಾಡಿರೋವಂಥದ್ದು ಈ ಭಯ. ಹೇಗೆ ಈ ಭಯದಿಂದ ಹೊರಬರೋದು? ನಾವೆಷ್ಟು ಭಯ ಬೀಳ್ತಾ ಇರ್ತೀವೋ ಅಷ್ಟು ಭಯ ನಮ್ಮನ್ನು ಆಕರ್ಷಿಸ್ತದೆ. ನಾವೆಷ್ಟು ಭಯದಲ್ಲಿರ್ತೀವೋ ನಮ್ಮ ಮ್ಯಾನಿಫೆಸ್ಟೇಷನ್ ಪ್ರೊಸೆಸ್ ಸಹ ನಿಧಾನ ಆಗ್ತದೆ. ಮ್ಯಾನಿಫೆಸ್ಟೇಷನ್ ಅಂದರೆ ನಮ್ಮ ಆಸೆ, ನಮ್ಮ ಭಯಕ್ಕೆ ಅದು ನಿಧಾನ ಈಡೇರ್ತದೆ. ಒಳಗಡೆ ಭಯ ಇದ್ದಾಗ ನಮ್ಮ ಮ್ಯಾನಿಫೆಸ್ಟೇಷನ್ ಪ್ರೊಸೆಸ್ ಏನಿದೆ ಅದು ನಿಧಾನ ಆಗ್ತದೆ. ಹಾಗಾಗಿ ಮೊದಲನೇ ಕೆಲಸ, ನಾವು ಭಯ ಯಾಕೆ ಪಡ್ತಾ ಇದ್ದೀವಿ, ಭಯನ ಯಾಕೆ ಓಡಿಸ್ಬೇಕು, ಭಯ ಎಲ್ಲಿಂದ ಬಂತು, ಈ ರೀತಿ ಪ್ರಶ್ನೆ ಕೇಳ್ಕೋಬೇಕು. ಕೇಳ್ಕೊಂಡಾಗ ನಮಗೆ ಸೊಲ್ಯೂಷನ್ ಸಿಗ್ತದೆ. ಭಯದಿಂದ ಬಿಡಿಸ್ಕೋಬೇಕಾ ಅಥವಾ ಭಯ ಪಡ್ತಾ ಇರಬೇಕಾ, ಇದು ನಮ್ಮ ಕೈಯಲ್ಲೇ ಇರ್ತದೆ. ಭಯ ನಮ್ಮ ಮೇಲೆ ಹಾಬಿ ಆದಾಗ ನಾವು ಅದನ್ನು ಎದುರಿಸ್ಬೇಕು, ಅದ್ರ ಮೇಲೆ ಕೆಲಸ ಮಾಡಬೇಕು. ಯಾಕಂದರೆ ಭಯದ ಮುಂದೆ ಗೆಲುವಿದೆ. ಭಯದ ಮುಂದೆ ನಾವೇನು ಆಸೆ ಪಡ್ತಾ ಇದ್ದೀವೋ ಅದಿದೆ. ನೀವೆಲ್ಲಿ ಭಯ ಬೀಳ್ತಾ ಇದ್ದೀರೋ ಅರ್ಥ ಮಾಡ್ಕೊಳ್ಳಿ, ಅದರ ಮುಂದಿನ ಹೆಜ್ಜೆನೇ ನಿಮ್ಮ ಸಕ್ಸಸ್ ಇದೆ, ಗೆಲುವಿದೆ. ಆ ಭಯನ ಎದುರಿಸಿ. ನಿಮಗೀಗ ಸಕ್ಸಸ್ ಯಾಕೆ ಸಿಗ್ತಾ ಇಲ್ಲ ಅಂದರೆ ನೀವಲ್ಲಿ ಸ್ಟ್ರಕ್ ಆಗಿದ್ದೀರಾ, ಆ್ಯಕ್ಷನ್ ತಗೋತಾ ಇಲ್ಲ. ಹಾಗಾಗಿ ನಿಮ್ಗೇನು ಸಿಗಬೇಕು ಅದು ಸಿಗ್ತಾ ಇಲ್ಲ. ನೀವು ಯಾವುದಕ್ಕೆ ಭಯ ಬೀಳ್ತಾ ಇದ್ದೀರಾ ಅದ್ರ ಮುಂದೆ ಗೆಲುವಿದೆ. ನಿಮ್ಗೇನು ಬೇಕೋ ಅದು ಮುಂದೆ ಅಡಗಿದೆ, ನೀವು ಹೆದರ್ಕೊಂಡು ಆ ಹೆಜ್ಜೆ ಇಡ್ತಾ ಇಲ್ಲ. ಹಾಗಾಗಿ ನಿಮ್ಮ ಇಚ್ಛೆ ಬಯಕೆ ಈಡೇರ್ತಾ ಇಲ್ಲ. ಹಾಗಾಗಿ ಇವತ್ತು ಈ ದಿನ ನೀವು ನಿಮ್ಮ ಭಯ ಏನಿದೆ ಅದನ್ನು ಭಯಪಡಿಸಿ, ನಿಮ್ಮ ಹೆದರಿಕಿನ ನೀವು ಹೆದರಿಸಿ. ಯಾಕೆಂದರೆ ಇಷ್ಟು ದಿವಸ ಹೆದರಿ ಬದುಕೊಂಡು ಆಗಿದೆ, ಈಗ ಭಯನ ಎದುರಿಸಿ. ಭಯ ಏನು ಕೆಟ್ಟದಲ್ಲ, ಅದು ನಮ್ಮನ್ನು ರಕ್ಷಣೆ ಮಾಡಲಿಕ್ಕೆ ಬಯಸ್ತದೆ, ನಮ್ಮನ್ನು ಸೇಫ್ ಮಾಡಲಿಕ್ಕೆ ಬಯಸ್ತಾ ಇದೆ. ಅದಕ್ಕೆ ನಾವು ತೊಂದರೆ ಅನುಭವಿಸೋದು ಬೇಕಾಗಿಲ್ಲ. ಭಯ ಅನ್ನೋದು ನಮ್ಮ ಮೈಂಡ್ನ ಪ್ಯಾಟರ್ನ್, ಅದು ನಮ್ಮನ್ನು ಕಂಫರ್ಟ್ ಕೊಡ್ಲಿಕ್ಕೆ ನೋಡ್ತದೆ. ಅದು ಹೇಳ್ತದೆ ಯಾಕೆ ಸುಮ್ಮನೆ ರಿಸ್ಕು, ಬೇಡ ಬಿಡು. ಈ ಬೇಡ ಅನ್ನೋದಕ್ಕೆ ಎಲ್ಲ ಕಾರಣ ಕೊಡ್ತದೆ. ಅದು ನಿಮ್ಮನ್ನು ಅನ್ಕಂಫರ್ಟೇಬಲ್ ಜಾಗಕ್ಕೆ ಹೋಗಲಿಕ್ಕೆ ಬಿಡಲ್ಲ. ನಾವು ಕಂಫರ್ಟೇಬಲ್ ಆಗಿದ್ದೀವಿ ಅಂದರೆ ಅದರ ಅರ್ಥ ನಮ್ಮ ಮೈಂಡ್ ಹೊಸದೇನು ಮಾಡಲಿಕ್ಕೆ ಬಿಡ್ತಾ ಇಲ್ಲ ಅಂತ. ಯಾರು ಮಾಡಿದ್ದೇ ಮಾಡ್ತಾ ಇರ್ತಾರೋ ಅವರಲ್ಲೇ ಇರ್ತಾರೆ. ಕಂಫರ್ಟ್ ಝೋನ್ ಬಿಟ್ಟು ಹೊರಗಡೆ ಹೋದಾಗ ಸಕ್ಸಸ್ ಸಿಗ್ತದೆ. ನಿಮಗೆ ಹೊಸ ರಿಸಲ್ಟ್ ಬೇಕು ಅಂದರೆ ನೀವು ಹೊಸದೇನಾದರೂ ಮಾಡಬೇಕಾಗ್ತದೆ. ಅದು ನಿಮ್ಮ ಭಯದ ಮುಂದಿದೆ. ತುಂಬ ಭಯಗಳಿರ್ತವೆ. ನೌಕರಿ ಹೋಗುವ ಭಯ, ಏನಾದರೂ ಆಗು ಬಿಡ್ಬೋದು ಅನ್ನೋ ಭಯ, ರೋಗ ಏನಾದರೂ ಬರ್ಬೋದು ಅನ್ನೋ ಭಯ, ಪ್ರೀತಿ ಪಾತ್ರನ ಕಳೆದುಕೊಳ್ಳುವ ಭಯ, ತುಂಬ ಭಯಗಳಿವೆ. ಇದನ್ನು ನಾವು 2 ಟೆಕ್ನಿಕ್ನಿಂದ ಓಡಿಸ್ಬೋದು. ಮೊದಲನೇದು ಮಿರರ್ ಟೆಕ್ನಿಕ್. ನಾವು ಕನ್ನಡಿ ಮುಂದೆ ನಿಂತ್ಕೊಂಡು ಐ ಆಮ್ ಸೇಫ್, ಐ ಆಮ್
ಪರ್ಫೆಕ್ಟ್ಲಿ ಪ್ರೊಟೆಕ್ಟೆಡ್ ಅಂತ ಅಫರ್ಮೇಷನ್ ಹೇಳ್ಕೊಳ್ಳೋದ್ರ ಮೂಲಕ ನಾವು ನಮ್ಮ ನಂಬಿಕೆನ ಆತ್ಮವಿಶ್ವಾಸನ ಹೆಚ್ಚಿಸ್ಕೊಳ್ಬೋದು. ನೀವು ನಿಮ್ಮ ಮೈಂಡ್ ಜೊತೆ ಮಾತಾಡೋದನ್ನು ಕಲಿಬೇಕು. ಯಾವುದೇ ಭಯ ಬೀಳೋ ಪರಿಸ್ಥಿತಿ ಬಂದರೆ ನೀವು ನಿಮ್ಮ ಮೈಂಡ್ಗೆ ಹೇಳಬೇಕು, ನಾನು ಮುಂಚಿನ ವ್ಯಕ್ತಿ ಅಲ್ಲ, ನಾನೀಗ ಹೊಸದಾಗಿರುವಂತಹ ಮನುಷ್ಯ. ನನಗೆ ಗೊತ್ತು ನೀನು ನನ್ನನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ಬಯಸ್ತಾ ಇದೆಯಾ, ಇಟ್ಸ್ ಓಕೆ. ಆದರೆ ನನಗೀಗ ನಿನ್ನ ಅವಶ್ಯಕತೆ ಇಲ್ಲ, ಯಾಕಂದರೆ ನಾನು ಇದನ್ನು ಫೇಸ್ ಮಾಡ್ಲಿಕ್ಕೆ ಬಯಸ್ತೀನಿ, ನೋಡ್ಲಿಕ್ಕೆ ಬಯಸ್ತೀನಿ. ಈ ರೀತಿ ನಿಮ್ಮ ಜೊತೆ ನೀವು ಮಾತಾಡಬೇಕು. ತುಂಬ ಜನ ಒಬ್ಬ ವ್ಯಕ್ತಿನ ನೋಡಿ ಹೆದರ್ತಾರೆ. ಅವ್ರ ಮುಂದೆ ಬಾಯಿ ಬಿಟ್ಟರೆ ಹೀಗಾಗ್ಬೋದು ಹಾಗಾಗ್ಬೋದು ಅಂತ ಪೂರ್ತಿ ಜೀವನ ಹೆದರ್ಕೊಂಡಿರ್ತಾರೆ. ಯಾಕಂದರೆ ಅವರಿಗೆ ವಿಶ್ವಾಸ ಇಲ್ಲ ಇವ್ರ ಮುಂದೆ ನಾವು ಮಾತಾಡ್ಬೋದು ಅಂತ. ಈ ರೀತಿ ಭಯದ ಕಾರಣ ಇಡೀ ಜೀವನ ವ್ಯರ್ಥ ಮಾಡ್ತಾರೆ. ಹಾಗಾಗಿ ಭಯನ ಫೇಸ್ ಮಾಡೋದನ್ನು ಕಲಿಬೇಕಾಗ್ತದೆ. ನಮ್ಮ ಹತ್ರ 2 ಆಪ್ಷನ್ ಇದೆ. ಒಂದು ಪ್ರೇಮ, ಹೈಯೆಸ್ಟ್ ಪವರ್. ಎರಡನೇದು ಫಿಯರ್, ಭಯ, ಲೋವೆಸ್ಟ್ ವೈಬ್ರೇಷನ್. ಈ ಲೋವೆಸ್ಟ್ ವೈಬ್ರೇಷನಲ್ಲಿ ತುಂಬ ಜನ ಸಿಕ್ಕಾಕೊಂಡಿದ್ದಾರೆ. ಯಾಕಂದರೆ ನಮಗೆ ಬದಲಾವಣೆಯ ಭಯ ಇದೆ. ನಾವು ಬದಲಾಗ್ಲಿಕ್ಕೆ ಬಯಸಲ್ಲ. ಯಾಕೆಂದರೆ ನಮಗೆ ಅನ್ಕಂಫರ್ಟೇಬಲ್ ಆಗೋಕ್ಕೆ ಇಷ್ಟ ಇಲ್ಲ. ನಾವು ಕಂಫರ್ಟ್ ಝೋನಲ್ಲಿ ಇರ್ಲಿಕ್ಕೆ ಬಯಸ್ತಾ ಇದ್ದೀವಿ. ಒಂದು ಕಡೆ ಭಯ ಇದೆ, ಇನ್ನೊಂದು ಕಡೆ ಪ್ರೇಮ ಇದೆ. ಈ ಭಯದಿಂದ ಪ್ರೇಮದ ಕಡೆಗೆ ಯಾತ್ರೆ ಜೀವನ. ತುಂಬ ಜನ ಈ ಭಯದಲ್ಲೇ ಬದುಕ್ತಾ ಇದ್ದಾರೆ. ಪ್ರೇಮ ಎನ್ನುವ ಅಲ್ಟಿಮೇಟ್ ಪವರ್ ಹತ್ರ ಹೋಗ್ತಾ ಇಲ್ಲ. ನಾನು ಹಿಂದಿನ 2 ವಿಡಿಯೋದಲ್ಲಿ ಪ್ರೇಮದ ಯಾತ್ರೆ ಬಗ್ಗೆನೇ ಹೇಳಿರೋದು, ಪ್ರೇಮದ ಕಡೆ ಹೋಗುವ ದಾರಿನೇ ಹೇಳಿರೋದು. ನಿಮ್ಮ ಅತಿ ದೊಡ್ಡ ಭಯ ಏನು, ಅದು ಏನೇ ಆಗಿರಲಿ, ಒಂದು ಚೀಟಿಲೆಲ್ಲ ಬರೀರಿ, ಕನ್ನಡ ಮುಂದೆ ನಿಂತ್ಕೊಳ್ಳಿ, ಅದನ್ನು ಫೀಲ್ ಮಾಡಿ, ಆ ಭಯಕ್ಕೆ ಹೇಳಿ, ಅದನ್ನು ಸ್ವೀಕಾರ ಮಾಡಿ, ಒಪ್ಕೊಳ್ಳಿ. ಹೌದು, ನನಗೆ ಈ ರೀತಿ ಭಯ ಆಗ್ತದೆ, ಒಪ್ಕೊಳ್ಳಿ. ಭಯಕ್ಕೆ ಹೇಳಿ, ನಿನ್ನ ಅವಶ್ಯಕತೆ ನನಗಿಲ್ಲ, ನೀನು ಹೋಗು ಅಂತ. ಚೀಟಿಲಿ ಏನು ಬರೆದಿದ್ರೋ ಆ ಚೀಟಿನ ಬೆಂಕಿ ಹಾಕಿ ಸುಟ್ಬಿಡಿ. ಈ ರೀತಿ ಪ್ರಾಕ್ಟೀಸ್ ಮಾಡ್ತಾ ನೀವು ಭಯದ ಮೇಲೆ ಜಯ ಸಾಧಿಸ್ತೀರ. ಕನ್ನಡ ಮುಂದೆ ನಿಂತ್ಕೊಂಡು ಅಫರ್ಮೇಷನ್ ಹೇಳಿ, ಐ ಆಮ್ ಸೇಫ್, ಐ ಆಮ್ ಪರ್ಫೆಕ್ಟ್ಲಿ ಪ್ರೊಟೆಕ್ಟೆಡ್. ನಾನು ಸೇಫ್ ಆಗಿದ್ದೀನಿ, ಐ ಆಮ್ ಪರ್ಫೆಕ್ಟ್ಲಿ ಪ್ರೊಟೆಕ್ಟೆಡ್, ಐ ಆಮ್ ಆಲ್ವೇಸ್ ಪರ್ಫೆಕ್ಟ್ಲಿ ಪ್ರೊಟೆಕ್ಟೆಡ್. ಈ ರೀತಿ ಅಫರ್ಮೇಷನ್ ಹೇಳ್ತಾ ಬನ್ನಿ. ನಾನು ಆತ್ಮವಿಶ್ವಾಸದಿಂದ ತುಂಬಿದ್ದೀನಿ ಅಂತ ಪದೇ ಪದೇ ಹೇಳಿ. ಐ ಆಮ್ ಕಾನ್ಫಿಡೆಂಟ್ ಅಂತ ಹೇಳ್ತಾ ಇರಿ. ಭಯ ಆದಾಗ ದೀರ್ಘ ಉಸಿರಾಟ ನಡೆಸಿ.